ಎಲ್ಲಿಂದ ಶುರು ಮಾಡಿದೆ ಅಂತ ಹೇಳಿದ್ರು ಕಿಶೋರ್ ಅವರು. ಸೊ ಅವ್ರ ಫ್ರೆಂಡ್ ಇವಾಗ ನಮ್ ಜೊತೆ ಇದ್ದಾರೆ, ಚಂದನ್ ಅವರು. ಸೊ ಅವರನ್ನು ಮಾತಾಡ್ತೀನಿ. ಚಂದನ್ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಕಡೆ ಇದ್ರೆ ನೆಮ್ಮದಿಯಾಗಿರ್ಬೇಕು, ಇನ್ನೊಂದ್ ಕಡೆ ನೆಮ್ಮದಿಯಾಗಿ ಊಟ. ಸೊ ಎರಡೂ ಕೂಡ ಟ್ರೆಂಡ್. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನ್ನ ಹೆಸರು ಚಂದ್ರಕುಮಾರ್, ಆಯ್ತಾ. ಎಲ್ಲರೂ ಚಂದನ್ ಯಾರು ಅಂತ ನನಗೆ ನಿಜ ಗೊತ್ತಿಲ್ಲ. ಚಂದು ನನ್ನ ಹೆಸರು, ಓಕೆ. ಎಲ್ಲರೂ ಆ ಚಂದನ್ 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 ಅಂತಂದು ನನಗೆ, ಓಕೆ. ಸೊ ಅದಕ್ಕೆ ನಾನು ಮತ್ತೆ ನೆಮ್ಮದಿ ಊಟ ಹೆಂಗೆ ಶುರು ಆಯ್ತು ಅನ್ನೋದಕ್ಕೆ ಇವನೇ ಸಾಕ್ಷಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆಯ್ತಾ. ಸೊ ಒಂದಿನ ಬ್ರೋ ಹಿಂಗೆ ಮಾಡೋಣ, ಹಿಂಗೇನೋ ಶುರು ಆಗ್ತದೆ ಅಂತಂದ. ಸರಿ ಮಾಡ್ತೀಯಾ, ಆಯಿತು. ನಾನು ಇಲ್ಲಿಗೆ ಬರೋದು ಹೆಂಗೆ ಏನು ಅನ್ನೋದು ಬಿಡು ಬ್ರೋ, ಹೆಂಗಿದ್ರು ಫ್ರೀ ಇದ್ದೀನಿ, ಸರಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಶುರು ಆಗಿದ್ದು. ನೋಡಿದ್ರೆ ನಮ್ಮ ಮಾಮನಿಂದ ಜನ ಕೊಡ್ತಾರೋ ಪ್ರೀತಿ, ನಮ್ಮ ಇವನಿಗಾಗಲಿ ನನ್ನ ಮೇಲಾಗಲಿ ಇಟ್ಟಿರೋ ಪ್ರೀತಿ ನನಗೆ ಗೊತ್ತಿರಲಿಲ್ಲ. ಅಂದರೆ ಗೊತ್ತಿದ್ದು ಈಗ ಬರ್ಡೇಲಿ ನಾವು ನೋಡ್ತೀವಿ, ಅಥವಾ ನಮ್ಮ ಮನೆ ಹತ್ರ ಆಗಲಿ ನಾನು ನೋಡ್ತೀನಿ, ಪ್ರೀತಿ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಕೊಟ್ಟಿದ್ದಾರೆ. ನಾನು ಯಾವತ್ತೂ ಇಷ್ಟು ಹತ್ರದಿಂದ ಒಬ್ಬೊಬ್ರು ಇಷ್ಟು ಹತ್ರದಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಅದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಆಯಿತಾ. ಯಾವಾಗ ನಾನು ಒಂದು ತೀರಾ ಒಂದು ಫ್ಯಾನ್ದು ಪ್ರೀತಿ ಏನು ಅಂತ ಈಗ ನನ್ನ ಎಳ್ದಾಡೋದಾಗಲಿ, ನನ್ನ ಮುಟ್ಟೋದಾಗಲಿ, ಪಾಪ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಅದು ನಾನು ಮೋಸ್ಟ್ಲಿ ಎಷ್ಟು ಜನ್ಮ ಎತ್ತು ಬಂದ್ರೂ ಅದು ಆ ಪ್ರೀತಿ ನಂಗೆ ಸಿಗಲ್ಲ ಅಂತ ಅನ್ಸುತ್ತೆ. ಚಂದ್ರಕುಮಾರ್ ಅವರು ಅಲ್ವಾ. ಸೊ ಇವಾಗ ನಾವಿಲ್ಲಿ ಬಂದಾಗ ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಮಟನ್ ಪಲಾವ್, ಸೊ ಇದನ್ನೆಲ್ಲ ನೋಡಿದ್ವು. ಡೋಂಟ್ ಮೈಂಡ್, ನಾನು ಸರ್ ಹೆಸರು ತರ್ತಿದ್ದೀನಿ ಅಂತ. ಅವ್ರಿಗೂ ಕೂಡ ಒಂದು ಕಡೆ ಈ ಒಂದು ಫುಡ್ ಏನಿದೆ ಅದು ಇಷ್ಟ ಆಯ್ತು. ಸೊ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಡಿಶಸ್ ನ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ತರದಲ್ಲಿ ಪ್ಲಾನ್ ಮಾಡಿದ್ರ, ಅಥವಾ ಯಾರನ್ನಾದ್ರೂ ಇನ್ಸ್ಪಿರೇಷನ್ ತಗೊಂಡ್ರ? ಅಮ್ಮ ಏನಿಲ್ಲ, ಅಂದರೆ ನನಗೆ ಈಗ ನೀವೇನು ನಮ್ಮ ಕುಕ್ನ ಅಂದರೆ ಭಟ್ರನ್ನ ಏನು ಮಾತಾಡ್ಸಿದ್ವಿ, ಅವರು ನಮ್ಮ ಅಪ್ಪಂದೂರು ನಂಜನಗೂಡು, ಅಲ್ಲಿ ಈಗ ಪಕ್ಷ ಮಾಡ್ತಾರೆ, ಪ್ರತಿ ವರ್ಷ ಪಕ್ಷ ಮಾಡ್ತಾರೆ. ಸೊ ಆ ಪಕ್ಷದ ಟೈಮಲ್ಲಿ ನಾವು ಇವರೇ ಬರೋರು ಮಾಡೋಕ್ಕೆ. ಸೊ ನನಗೆ ಅದು ತುಂಬ ಅವ್ರ ಟೇಸ್ಟು ನಾನು ಎಲ್ಲೂ ತಿಂದಿರಲಿಲ್ಲ. ಸೊ ಆ ಥರ ಟೇಸ್ಟ್ ನಾನು ಎಲ್ಲೂ ಟೇಸ್ಟ್ ಮಾಡಿರ್ಬೋದು, ಅಂದರೆ ಆ ಥರಕ್ಕಿಂತ ಅದಕ್ಕಿಂತ ಬೆಟರ್ ಮಾಡಿರ್ಬೋದು, ಅಥವಾ ಅದಕ್ಕಿಂತ ಲೋ ಮಾಡಿರ್ಬೋದು. ಲೋ ಬೇಡ, ಅದಕ್ಕಿಂತ ಬೆಟರ್ ಮಾಡಿರ್ತೀನಿ. ಸೊ ನನಗೆ ಇದು ಏನೋ ಒಂದು ಯೂನಿಕ್ ಅನಿಸ್ತು, ಇವ್ರ ಟೇಸ್ಟ್ ಆಗಲಿ. ಈಗ ನೀವೇನು ಮಟನ್ ಪಲಾವ್ ಏನು ನೋಡಿದ್ದೀರಾ ಅದು ಭಟ್ರ ಟೇಸ್ಟು, ನೀವೇನೀಗ ಚಿಕನ್ ಪಲಾವ್ ನೋಡ್ತಾ ಇರಾ ಅದು ನಮ್ಮ ಅಜ್ಜಿ ಟೇಸ್ಟು. ಅಂದರೆ ನಮ್ಮ ಮನೇಲಿ ಯಾರು ಎಲ್ಲ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ, ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದರೆ ಏನು ಮಾಡಬೇಕಪ್ಪ ನಿನಗೆ ಅಂತ ಕೇಳಿದ್ರೆ ಆಂಧ್ರ ಪಲಾವ್, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಏನಾದರೂ. ಸೊ ಅದೇ ಆಂಧ್ರ ಪಲಾವ್ ಅನ್ನೋದು, ಅಂದರೆ ಆಂಧ್ರ ಪಲಾವ್ ಅಂತಾರೆ, ಅದಕ್ಕೆ ಅವರು ಕೊಟ್ಟಿರೋ ಹೆಸರು ಅಥವಾ ಏನು ಹೆಸರು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಸಖತ್ ಅನ್ಸುತ್ತೆ ನಮಗೆ ಎಲ್ಲರಿಗೂ. ಇದು ನೆಮ್ಮದಿಯಾಗಿ ಊಟ ಮಾಡಿ ಓಪನ್ ಆದಾಗ ಮೀನಮ್ಮ ಅವರು ಕೂಡ ಇಲ್ಲಿ ಬಂದಿದ್ರು, ಅವರು ಕೂಡ ಟೇಸ್ಟ್ ಮಾಡಿದ್ರು. ಸೊ ಏನ್ ಹೇಳಿದ್ರು ಟೇಸ್ಟ್ ನೋಡಿ, ಯಾವ್ದವ್ರಿಗೆ ತುಂಬಾ ಇಷ್ಟ ಆಯ್ತು ಅಂತ. ಅಂಡ್ ಸಪೋರ್ಟ್ ಮಾಡಿರೋದು ಅವರು ಕೂಡ ಈ ಒಂದು ಸಂದರ್ಭದಲ್ಲೂ ಕೂಡ ಬಂದು ನಿಮ್ಗೆ ಸಪೋರ್ಟ್ ಮಾಡಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರಲ್ಲ. ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ಅಮ್ಮ, ಅವ್ರ ಸಪೋರ್ಟ್ ಅನ್ನೋದಕ್ಕಿಂತ ಇವ್ ನನಗೆ ನಾನು ಡಿಗ್ರಿ ಫಸ್ಟ್ ಇಯರಲ್ಲಿ ಫ್ರೆಂಡ್ ಆಗಿದ್ದವನು. ಟಿಲ್ ಡೇಟ್ ವಿ ಆರ್ ಫ್ರೆಂಡ್ಸ್. ಸೊ ಡಿಗ್ರಿ ನಾನು ಮುಗಿಸೇ ಹೆಚ್ಚು ಕಡಿಮೆ 8 ವರ್ಷ ಆಯಿತು. 8 ವರ್ಷದಿಂದ ಫ್ರೆಂಡ್ಶಿಪ್ ಇರೋದು. ಇವ್ನು ನಮ್ಮ ಮನೆಗೆ ಬರೋದು ಹೋಗೋದಾಗಲಿ ಏನೇ ಆಗಲಿ. ಸೊ ಇವನು ನಮ್ಮ ಅಜ್ಜಿಗೆ ಇನ್ನೊಂದು ಮೊಮ್ಮಗ ಥರನೇ. ಸೊ ಅದರಿಂದ ಅವರು ನಮಗೆ ಸಪೋರ್ಟ್ ಮಾಡಿಕೊಂಡು ಆಯ್ತು ಇದು ಮಾಡು ಅಂತ ಅಂದ್ಬಿಟ್ಟು. ಯಾವ್ದು ಏನ್ ಇಷ್ಟ ಆಯ್ತು ಅವತ್ತು? ನಾವು ಮೋಸ್ಟ್ಲಿ ಅವರು ಮಟನ್ ಪಲಾವ್ ತಿನ್ನೋದನ್ನ ನಾವು ನೋಡಿದ್ವು ಅನ್ಸುತ್ತೆ. ಏನ್ ಚೆನ್ನಾಗಿದೆ ಅಂದ್ರೆ? ಎಲ್ಲ ಚೆನ್ನಾಗಿದೆ ಅಮ್ಮ. ನಿಮ್ಗೀಗ ಹಾಕೊಡ್ತೀನಿ ಬನ್ರಿ, ಎಲ್ಲ ನೀವೇ ಟೇಸ್ಟ್ ಮಾಡ್ಬಿಟ್ಟು ನೀವೇ ಒಂದು ರಿವ್ಯೂ ಮಾಡ್ಬಿಟ್ಟು ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ನೆಮ್ಮದಿಯಾಗಿ ಊಟ. ಸೊ ನೆಮ್ಮದಿಯಾಗಿ ಇರಬೇಕು, ನೆಮ್ಮದಿಯಾಗಿ ಊಟ ಮಾಡಿ. ಅಂದ್ರೆ ಯಾರು ಎಲ್ಲೇ ಊಟ ಮಾಡ್ಬೇಕಾದ್ರೂ ಬಿಸಿಲಲ್ಲಿ ಇರಬಾರ್ದು, ಆರಾಮಾಗಿ ನೆಮ್ಮದಿಯಾಗಿ ನೆರಳಲ್ಲಿ. ಅಂದ್ರೆ ಊಟಕ್ಕೊಂದೇ. ಈಗ ನೀವು ನಮ್ಮ ಮಾವ ಹೇಳೋದು ನೀವು ಕೇಳಿರ್ತೀರ, ನಾವು ಯಾರನ್ನೂ ಯಾವ್ದ್ರಲ್ಲೂ ತೃಪ್ತಿ ಪಡಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಊಟ ಒಂದೇ,
ಸೊ ಅದನ್ನಾದರೂ ನೆಮ್ಮದಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನೆಮ್ಮದಿ ಊಟ ಅನ್ನೋದು ಒಂದು. ಮತ್ತು ಈಗ ಟ್ರೆಂಡಿಂಗ್ ನೀವು ಇದ್ರೆ ನೆಮ್ಮದಿಯಾಗಿರಬೇಕು ಒಂದು ಸಾಂಗ್ ಟ್ರೆಂಡಿಂಗ್ ಆಗ್ತಾಯಿದೆ ಡೆವಿಲ್ದು. ಸೊ ಅದ್ರ ಮೇಲೇ ಅದೇ ಇನ್ಸ್ಪಿರೇಷನ್ ತೊಗೊಂಡು ನೆಮ್ಮದಿ ಊಟ ಅನ್ನೋದು, ನೆಮ್ಮದಿಯಾಗಿ ಊಟ ಅನ್ನೋದು, ಊಟ ಮಾಡಿ ಅನ್ನೋದನ್ನ ಒಂದು ಟ್ಯಾಗ್ ಇಟ್ಕೊಂಡು ನನ್ನ ಫ್ರೆಂಡಿಗೆ ಒಂದು ಐಡಿಯಾ ಕೊಟ್ಟಿದ್ದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಚಂದ್ರ ಅವರೇ. ಸೊ ನೋಡಿದ್ರಲ್ಲ, ನೆಮ್ಮದಿಯಾಗಿ ಊಟ ಮಾಡಿ. ಸೊ ಹೆಸರಿಗೆ ತಕ್ಕಂಗೆ ಇಲ್ಲಿ ಬಂದವರೆಲ್ಲ ಮಟನ್ ಹಾಗೆ ಚಿಕನ್ನ ನೆಮ್ಮದಿಯಾಗಿ ಊಟ ಮಾಡ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಒಂದು ರೀತಿ ತುಂಬ ಜನಕ್ಕೆ ಇಷ್ಟ ಆಗಿರುವಂಥ ಒಂದು ಸ್ಟಾಲ್ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಅವರ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.